ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ನಾನಿವತ್ತು ಶವರ್ಮಾ ಚಿಕನ್ ರೋಲ್ ಮನೆಯಲ್ಲಿ ಇಷ್ಟು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತಿದ್ದೇನೆ. ಸಿಂಪಲ್ ಆಗಿ ನಾನು ಮಾಡ್ತಿದ್ದೀನಿ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ನಾನು ಚಪಾತಿಗೆ ಹೇಗೆ ರೆಡಿ ಮಾಡ್ಕೊಳ್ತೀವೋ ಹಾಗೆ ರೆಡಿ ಮಾಡ್ಕೊಂಡಿಟ್ಟಿದ್ದೆ. ಅದೇ ರೀತಿ ನಾನೀಗ ಚಪಾತಿನ ಲಟ್ಟಿಸ್ತಿದ್ದೀನಿ. ತುಂಬಾ ಸಾಫ್ಟ್ ಆಗಿ ಬರೋ ತರ ಲಟ್ಟಿಸ್ಬೇಕು. ಅದೇ ರೀತಿ ತುಂಬಾ ಚಿಕ್ಕದಾಗಿ ಲಟ್ಟಿಸ್ಬಾರ್ದು, ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಬೇಕು. ತುಂಬಾ ಸಾಫ್ಟ್ ಆಗಿ ಬಂದಿದೆ ಚಪಾತಿ ಕೂಡ. ಇದು ಮಕ್ಕಳಿಗೆ ಆಮೇಲೆ ದೊಡ್ಡವರಿಗೂ ತುಂಬಾ ಇಷ್ಟ ಆಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನಾನು ಮೀಡಿಯಂ ಆಗಿ ಇದನ್ನ ಲಟ್ಟಿಸ್ಕೊಳ್ತಿದ್ದೀನಿ ಈಗ. ಆಮೇಲೆ ಕಾದ ತವಾಗೆ ನಾನು ಇದನ್ನ ಹಾಕ್ತಿದ್ದೀನಿ, ಸ್ವಲ್ಪ ಬಿಸಿ ಮಾಡಿಕೊಂಡು. ತುಂಬಾ ರೋಸ್ಟ್ ಆಗಿ ಮಾಡಬಾರ್ದು, ಮೀಡಿಯಂ ಆಗಿ ಸಾಫ್ಟ್ ಆಗಿ ಮಾಡಬೇಕು. ಅದ್ರ ಮೇಲೆ ತುಪ್ಪ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ ನಾನು ಮಾಡ್ಕೊಳ್ತಿದ್ದೀನಿ. ಇದು ಎರಡನೇದು. ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ ಚಪಾತಿನ. ಆಮೇಲೆ ಕ್ಯಾಬೇಜ್ ಮತ್ತೆ ಕ್ಯಾರೆಟ್ನ ತುರ್ದಿಟ್ಕೊಂಡಿದ್ದೆ ಮೀಡಿಯಂ ಸೈಜಲ್ಲಿ. ಈಗ ನಾನು ಚಿಕನ್ನ ವಾಶ್ ಮಾಡಿ ಎಲ್ಲ ಕಟ್ ಮಾಡ್ತಿದ್ದೀನಿ. ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಮತ್ತೆ ನಾನು ಚಿಕನ್ ಮಸಾಲಾನ ಮಾಡಿಟ್ಕೊಂಡಿದ್ದೆ, ಅದನ್ನ ಹಾಕ್ತಿದ್ದೀನಿ. ನಿಮಗೆ ಚಿಕನ್ ಮಸಾಲ ನಾನು ಮಾಡಿರೋದು ಬೇಕಾಗಿದ್ರೆ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಅದನ್ನ ತುಂಬಾ ಚೆನ್ನಾಗಿ ಬೇಯೋ ತನಕ ಕಾಯಿಸ್ತಿದ್ದೀನಿ. ಇದಕ್ಕೆ ತುಂಬಾ ನೀರ್ ಹಾಕಬಾರ್ದು, ಅದು ನೀರ್ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಚಿಕನ್ಗೆ ತುಂಬಾ ನೀರ್ ಹಾಕಬಾರ್ದು. ನಾನು ಸ್ವಲ್ಪ ನೀರ್ ಹಾಕಿದ್ದೀನಿ. ಆಮೇಲೆ ಈ ತರ ರೋಸ್ಟ್ ಆಗೋ ತನಕ ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡಿ, ಚೆನ್ನಾಗಿ ಬೆಂದಿದೆ ಚಿಕನ್. ಇಷ್ಟು ಬೆಂದಾದ್ಮೇಲೆ ತೆಗೆದು ಆಮೇಲೆ ಬೇರೆ ಪಾತ್ರೆಯಲ್ಲಿ ತುಪ್ಪ ಸೇರಿಸ್ಕೊಂಡು ನಾನು ಕ್ಯಾಬೇಜ್ ಮತ್ತೆ ಕ್ಯಾರೆಟನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇವತ್ತಿನ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಬರಲಿಲ್ಲ. ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಮೀಡಿಯಂ ಸೈಜಲ್ಲಿ ತುರ್ದಿಟ್ಕೊಂಡಿದ್ದೆ. ಅದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಈಗ ನಾನು ಇದನ್ನ ಸೈಡಿಗೆ ಇಟ್ಟು ನಾವು ಮಾಡಿಟ್ಕೊಂಡಿರೋ ಚಪಾತಿಗೆ ಫಸ್ಟ್ ಒಂದು ಚಪಾತಿಗೆ ಹಾಕ್ತೀನಿ. ಫಸ್ಟ್ ಚಿಕನ್ ನಾನು ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತೀನಿ. ಆಮೇಲೆ ಕ್ಯಾಬೇಜು ಮತ್ತೆ ಕ್ಯಾರೆಟನ್ನ ಹಾಕ್ತಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಸ್ವೀಟ್ ಆಗಿರ್ಲಿ ಅಂತ, ತಿನ್ಲಿಕ್ಕೆ ಸ್ವಲ್ಪ ಸ್ವೀಟ್ ಆಗಿರ್ಲಿ ಅಂತ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಿದ್ದೀನಿ. ಅದಕ್ಕೆ ಸ್ವಲ್ಪ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಹಾಕೋದ್ರಿಂದ, ಅದಕ್ಕೋಸ್ಕರ ಅದನ್ನ ಹಾಕ್ತಿದ್ದೀನಿ. ಆಮೇಲೆ ಈ ತರ ರೋಲ್ ಮಾಡ್ತಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.